ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 57. ಎಂದಿನಂತೆ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದ ವರುಣ್ ನೋಟ ಸಾಹಿತ್ಯ ಮೇಲಿದ್ದರೂ ಅವಳು ಅವನೊಬ್ಬ ಅಲ್ಲಿದ್ದಾನೆ ಎನ್ನುವುದನ್ನು ಮರೆತು ತಲೆ ತಗ್ಗಿಸಿ ಬರೆಯುತ್ತಿದ್ದಳು. ಒಂದೆರಡು ಬಾರಿ ಅವಳನ್ನು ಗಮನಿಸಿ ಸುಮ್ಮನಾದವನು ಇನ್ನೂ ಬರೆಯುತ್ತಿರುವವಳ ಪಕ್ಕ ನಡೆದು ಅವಳ ನೋಟ್ಸ್ ಅತ್ತ ಕಣ್ಣು ಹಾಯಿಸಿದರೆ ಅವನು ಏನೆಲ್ಲ ಹೇಳುತ್ತಿದ್ದನೋ ಅದೆಲ್ಲ ಅಕ್ಷರ ರೂಪದಲ್ಲಿ ಅವಳ ನೋಟ್ನಲ್ಲಿತ್ತು. ತಲೆ ಕೊಡವಿ ಅನ್ಯ ಮನಸ್ಥಿತಿಯಲ್ಲೇ ಕ್ಲಾಸ್ ಮುಗಿಸಿ ಹೋದನು. ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಸೇರಿದ ಗೆಳೆಯರು ಸಾಹಿತ್ಯ ಬಗ್ಗೆ ಆಡುತ್ತಿದ್ದ ಮಾತು ಅದರ ಹಿಂದೆಯೇ ಕುಳಿತು ಊಟ ಮಾಡುತ್ತಿದ್ದ ವರುಣ್ ಕಿವಿಗೆ ಬಿದ್ದಿತ್ತು. ಪಾಪ ಕಣೋ ಸಾಹಿತ್ಯ, ತನಗಾಗಿ 10,000 ಖರ್ಚು ಮಾಡಲು ಹಿಂದೆ ಮುಂದೆ ನೋಡ್ತಾಳೆ. ಅಂಥದ್ರಲ್ಲಿ ವರುಣ್ ಸರ್ ಫೋನ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಅದಕ್ಕೆ ಹಣ ಕೊಡುವಾಗ ಅದೆಷ್ಟು ನೊಂದುಕೊಂಡಳೋ ಏನೋ. ನಿಜಕ್ಕೂ ಅವಳ ಸ್ಥಿತಿ ನೆನೆಸಿಕೊಂಡ್ರೆ ಬೇಸರ ಆಗುತ್ತೆ ಎಂದ ಶೋಭಾ ಮಾತಿಗೆ ಅವಳಲ್ಲಿ ಅಷ್ಟೊಂದು ಕ್ಯಾಶ್ ಇತ್ತೋ ಇಲ್ವೋ. ಅದಕ್ಕೆ ನನ್ನ ಕಾರ್ಡ್ ಕೊಟ್ಟದ್ದು. ಅಟ್ಲೀಸ್ಟ್ ನನ್ನ ಹಣವನ್ನು ಸಾಲವಾಗಿ ತಗೊಂಡು ಆಮೇಲೆ ವಾಪಸ್ಸು ಕೊಡಲಿ ಎಂದು ಅಂತ ಸುಚೇತ್ ಬೇಸರದಲ್ಲಿ ಹೇಳಿದನು. ಅವರಿಷ್ಟು ಮಾತು ಕೇಳಿದ ವರುಣ್ ಟೇಬಲ್ ಮೇಲೆ ಸಾಹಿತ್ಯ ಕೊಟ್ಟಿದ್ದ ಮೊಬೈಲ್ ನೋಡಿದವನಿಗೆ ಇನ್ನಲ್ಲಿ ಕೂರಲು ಸಾಧ್ಯವಾಗದೆ ಅಲ್ಲಿಂದ ಎದ್ದು ಹೋದನು. ಒಂದೆರಡು ನಿಮಿಷ ಅಲ್ಲಿಯೇ ಕೂತಿದ್ದರೆ ಮುಂದೆ ಸಾಹಿತ್ಯ ಮತ್ತವನ ನಡುವೆ ದೊಡ್ಡದಾದ ಬಿರುಕು ಮೂಡುತ್ತಲೇ ಇರಲಿಲ್ಲ. ಸಾಕು ಸುಮ್ನಿರಿ ಇಬ್ರು. ಅಲ್ಲ, ನಿಮ್ಮ ಮಾತನ್ನು ಕೇಳಿದರೆ ಸಾಹಿತ್ಯಗೆ ತುಂಬ ಕಷ್ಟವಿದೆ, ಅಲ್ಲದೆ ಅವಳು ತುಂಬ ಬಡತನದ ಫ್ಯಾಮಿಲಿಯಿಂದ ಬಂದಿರುವ ಹಾಗೆ ಹೇಳ್ತಿದ್ದೀರಾ. ಡೋಂಟ್ ಫರ್ಗೆಟ್, ಅವಳಕ್ಕ ಮಾಸ್ಟರ್ ಚೆಫ್ ಇಂಡಿಯಾದ ವಿನ್ನರ್. ಹಾಗೆಯೇ ಅವಳು ಶ್ರೀಮಂತ ಮನೆತನದ ಹುಡುಗಿ ಎಂದು ಗದರುತ್ತಿರುವ ರೀಟಾಳ ಪಕ್ಕದಲ್ಲೇ ಬಂದು ಕುಳಿತ ಸಾಹಿತ್ಯ ಮಾಸ್ಟರ್ ಚೆಫ್ ಅಂದಂಗೆ ಇತ್ತು. ಏನು, ನನ್ನ ಅಕ್ಕನ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂತ ಉಬ್ಬೇರಿಸಿ ಕೇಳಿದರೆ ನಡೆದ ವಿಷಯ ಹೇಳಿದ ರೀಟಾ, ನೋಡೆ ಇಬ್ಬರು ನೀನು ಗತಿ ಇಲ್ಲದವಳು ಅಂತ ಆಡ್ಕೋತಿದ್ದಾರೆ ಎಂದಾಗ, ಹೌದು, ಈ ರಿಚ್ ಮೇಡಮ್ ಹಣ ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಕಂಜೂಸು. ಏನು ಮಾಡೋಣ, ನಮ್ಮ ಕರ್ಮ ಅಂತ ಹಣೆ ಚೆಚ್ಚಿಕೊಂಡವಳನ್ನು ನೋಡಿ ಮೂವರು ನಕ್ಕರೆ. ಮುಗೀತಾ ಸಾಹಿತ್ಯ, ಅಕ್ಕನ ಜೊತೆ ಮಾತಾಡಿ ಒಮ್ಮೆ ಇಲ್ಲಿಗೆ ಬರೋಕೆ ಹೇಳೆ, ನಾವೆಲ್ಲ ಒಮ್ಮೆ ಅವರನ್ನು ಮೀಟ್ ಆಗಬೇಕು ಅಂತ ರೀಟಾ ಹೇಳಿದರೆ, ನನಗಂತೂ ಅವರ ಜೊತೆ ಒಂದು ಫೋಟೋ ತಗೋಬೇಕು ಎಂದಾಗ ಸುಚೇತ್ ಮಾತಿಗೆ ಓಹೋ ಎಂದು ರಾಗವೆಳೆದ ಮೂವರನ್ನು ಅವನು ಕೆಕ್ಕರಿಸಿ ನೋಡಿದರೆ, ಏನು ಗುರಾಯಿಸ್ತಾ ಇದ್ದೀಯಾ? ಮೊದಲು ನನ್ನ ಅಕ್ಕನ ಮೇಲೆ ನಿನಗೆ ಲೈಟಾಗಿ ಕ್ರಶ್ ಇದೆ ಅಂತ ಆ ನಿನ್ನ ಡಬ್ಬಲ್ ಲವರ್ಗೆ ಲೆಟರ್ ಬರೆದು ನಿನ್ನ ಡೆಸ್ಕಲ್ಲಿಡು. ಆಗ್ಲಾದರೂ ನಿನ್ನ ಹಿಂದೆ ಬಿದ್ದವಳು ದೂರವಾಗಬಹುದು ಅಂತ ಸಾಹಿತ್ಯ ಗೆಳೆಯನಿಗೆ ಗದರಿದಳು. ನಾಲ್ವರು ಊಟ ಮುಗಿಸಿ ಕ್ಲಾಸತ್ತ ನಡೆದರೆ ವರುಣ್ ಸಾಹಿತ್ಯಳ ಎದುರು ಬಂದು ಅವಳಲ್ಲಿ ಮಾತನಾಡಬೇಕು ಎಂದಾಗ ನಾಲ್ವರು ಮುಖ ಮುಖ ನೋಡಿಕೊಂಡರು. ಏನಿದ್ದರೂ ಇಲ್ಲೇ ಹೇಳಿ ಸರ್, ಇವರ ಬಳಿ ನನಗ್ಯಾವ ಮುಚ್ಚು ಮರೆ ಇಲ್ಲ ಎಂದರೆ, ಆದರೆ ನನಗೆ ನಿನ್ನೊಬ್ಬಳ ಬಳಿಯೇ ಮಾತಾಡಬೇಕು. ಪಾರ್ಕಿಂಗ್ ಹತ್ರ ಇರುತ್ತೇನೆ ಬಾ ಎನ್ನುವ ಮೊದಲೇ, ಬರೋದಿಲ್ಲ ನಾನು ಎಂದವಳತ್ತ ತಿರುಗಿ, ಬರ್ತೀಯಾ ಅಂತ ಅವನು ಅಂದಾಗ ಮತ್ತೆ ಅವಳು ಬರೋದಿಲ್ಲ ಅಂತ ಹೇಳಿ, ಬಂದ್ರೆ ಕ್ಲಾಸಿಗೆ ಹೋಗೋಣ ಎಂದು ಹೊರಟವಳ ಕೈ ಹಿಡಿದ ವರುಣ್, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಈಗೂ ಬರಲಿಲ್ಲ ಅಂದರೆ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಎಂದು ಕೋಪದಲ್ಲಿ ಹೇಳಿ ಹೋದರೆ ಅವರೆಲ್ಲರಿಗೂ ವರುಣ್ ವರ್ತನೆ ನೋಡಿ ಗಾಬರಿಯಾಗಿತ್ತು. ರೀಟಾ ಒಮ್ಮೆ ಮಾತನಾಡಿ ಬಾ ಎಂದಾಗ ಉಳಿದಿಬ್ಬರು ಅದನ್ನೇ ಹೇಳಿದ ಮೇಲೆ ವರುಣ್ ಹಿಂದೆ ನಡೆದಳು. ಕಾರಿಗೆ ಹೊರಗಿದವನು ನಿಮಿಷದ ಬಳಿಕ ತನ್ನೆದುರು ಬಂದು ನಿಂತವಳನ್ನು ಗಮನಿಸಿದರೆ ಸಿಂಪಲ್ ಕುರ್ತಾ ಹಾಗೂ ಜೀನ್ಸ್ ಹಾಕಿದ್ದಳು. ಅವಳ ಬಟ್ಟೆ ನೋಡಿ ನಿಜಕ್ಕೂ ಬಡವಳೆಂದುಕೊಂಡವನು, ಐ ಆಮ್ ಸಾರಿ ಸಾಹಿತ್ಯ, ನನಗೆ ಅಷ್ಟು ಕಾಸ್ಟ್ಲಿ ಮೊಬೈಲ್ ಬೇಡವಿತ್ತು, ಏನೋ ಕೋಪದಲ್ಲಿ ಹೇಳಿದ್ದು ಅಂದಾಗ, ಇದನ್ನ ಮೊಬೈಲ್ ಬೀಳಿಸಿದಾಗಲೇ ಬಡ್ಕೋಬೇಕಿತ್ತು, ಆಗ ಮೈಮೇಲೆ ಭೂತ ಹೊಕ್ಕಿದ ಹಾಗೆ ಕಿರುಚಾಡ್ತಾ ಇದ್ರಿ, ಈಗೇನು ಈ ಮೊಬೈಲ್ ಬೇಡ್ವಾ? ಮೊದಲಾಗಿ ಅವಳಿಗೆ ಅವನ ಜೊತೆ ಮಾತು ಬೇಡವಾಗಿತ್ತು. ಅಂಥದರಲ್ಲಿ ನಿನ್ನೆ ಅಷ್ಟೆಲ್ಲ ಬೈದು ಈಗ ಬೇರೇನೋ ಹೇಳುತ್ತಿರುವವನನ್ನು ನೋಡಿದವಳಿಗೆ 4 ಬಾರಿಸುವಷ್ಟು ಕೋಪ ಬಂದರೂ ಲೆಕ್ಚರ್ ಎಂದು ಸುಮ್ಮನಿದ್ದಳು. ಹಾಗಲ್ಲ ಸಾಹಿತ್ಯ, ಐ ಆಮ್ ಸಾರಿ ಎಂದವನನ್ನೇ ದಿಟ್ಟಿಸುತ್ತಾ, ಮುಗೀತಾ ನಿಮ್ಮದು, ಕ್ಲಾಸಿಗೆ ಹೋಗಬೇಕು ಎಂದು ಅಲ್ಲಿಂದ ಹೋದರೆ, ಯಾವುದಪ್ಪ ಇದು ಚೋಟ್ ಮೆಣಸಿನಕಾಯಿ, ತುಂಬ ಜೋರಿದ್ದಾಳೆ, ಛೇ ಹೊಸ ಮೊಬೈಲ್ ಬಗ್ಗೆ ಕೇಳಲೇಬಾರದಿತ್ತು ಎಂದುಕೊಂಡ ವರುಣ್ ಸ್ಟಾಫ್ ರೂಮಿನತ್ತ ಹೆಜ್ಜೆ ಹಾಕಿದನು.
ಮುಂದಿನ ದಿನಗಳಲ್ಲಿ ಕ್ಲಾಸ್ ಮಾಡುವಾಗ ಸಾಹಿತ್ಯಳತ್ತ ಒಂದೆರಡು ಬಾರಿ ನೋಡಿದ ವರುಣನಿಗೆ ಅವಳು ತನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾಳೆ ಎನ್ನುವುದರ ಅರಿವಾದಾಗ ಒಬ್ಬ ಜವಾಬ್ದಾರಿಯುತ ಡಾಕ್ಟರ್ ಹಾಗೂ ಈಗ ಲೆಕ್ಚರ್ ಆಗಿರುವ ತಾನು ಸ್ಟೂಡೆಂಟ್ ಬಗ್ಗೆ ಇಷ್ಟೆಲ್ಲ ತಲೆಕೆಡಿಸಿಕೊಳ್ಳುವ ಅಗತ್ಯವಿದೆಯೇ ಎಂದುಕೊಂಡು ನಂತರ ಅವಳತ್ತ ದೃಷ್ಟಿ ಹರಿಸುವುದನ್ನು ನಿಲ್ಲಿಸಿದನು. ದಿನಗಳು ಕಳೆದು ಅದೊಂದು ದಿನ ಲೈಬ್ರರಿಗೆ ಹೊರಟ ಸಾಹಿತ್ಯಳನ್ನು ತಡೆದ ಸುಚೇತ್ ತಾನೂ ಅವಳೊಂದಿಗೆ ಬರುವುದಾಗಿ ಹೇಳಿದ ಕೂಡಲೇ ಇಬ್ಬರು ಲೈಬ್ರರಿಯತ್ತ ನಡೆಯುತ್ತಿರುವಾಗ ಅವರದ್ದೇ ಕ್ಲಾಸ್ ಹುಡುಗ ಒಬ್ಬ ಬಂದು ಸುಚೇತ್ ಬಳಿ ಮಾತಿಗೆ ನಿಂತರೆ ಒಂದೆರಡು ನಿಮಿಷ ಗೆಳೆಯನಿಗೆ ಕಾದು ಅವನ ಮಾತು ಮುಗಿಯದೇ ಇದ್ದಾಗ ಅವನಿಗೆ ಹೇಳಿ ಲೈಬ್ರರಿಗೆ ಹೋದಳು. ಎಷ್ಟೋ ಸಮಯದ ಬಳಿಕ ಆದ ಕುರ್ಚಿಯ ಶಬ್ದಕ್ಕೆ ತನ್ನ ಪಕ್ಕ ಬಂದು ಕುಳಿತದ್ದು ಗೆಳೆಯನೇ ಎಂದುಕೊಂಡು ನೋಟ್ಸ್ ಬರೆಯುತ್ತಿದ್ದವಳು, ಯಾಕೋ ಇಷ್ಟು ತಡ ಮಾಡ್ದೆ, ಬಿಡು, ನಿನ್ನ ನೋಟ್ಸ್ ಕೊಡು, ಕೆಲವೊಂದು ವಿಷಯ ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡ್ತೀನಿ ಅಂತ ಬರೆಯುತ್ತಲೇ ಪಕ್ಕದಲ್ಲಿದ್ದವನತ್ತ ಕೈಚಾಚಿ ನಿಮಿಷಗಳಾದರೂ ಅವನು ಯಾವುದೇ ನೋಟ್ಸ್ ಕೊಡದೇ ಇದ್ದಾಗ, ಚೇತು, ಎಲ್ಲಿ ಕಳೆದು ಹೋಗಿದ್ದೀಯಾ? ನಾನು ಓದೋಕೆ ಬಂದಿದ್ದಲ್ಲ, ಇಲ್ಲಿರೋ ಅಕ್ಕಿಗಳಿಗೆ ಕಾಳು ಹಾಕೋಕೆ ಅಂತ ಹೇಳಿದ್ಯೋ ಮಗನೇ, ಅಲ್ಟಾಡಿಸ್ಕೊಂಡು ಬಾರಿಸ್ತೀನಿ ಅಷ್ಟೇ ಅಂತ ಅವನ ಕೈ ರಟ್ಟೆಗೆ ಜೋರಾಗಿ ಗಿಲ್ಲಿ, ಈಗ ನೋಟ್ಸ್ ಕೊಡು ಎಂದು ಕುಳಿತವನತ್ತ ನೋಡಿ ನಗುತ್ತಾ ಕೇಳಿದವಳ ನಗು ಕ್ಷಣದಲ್ಲಿ ನಿಂತಿತ್ತು. ಸಾಹಿತ್ಯ ನೋಟ್ಸ್ ಬರೆಯಲು ಕೂತ ನಿಮಿಷಕ್ಕೆಲ್ಲ ವರುಣ್ ಲೈಬ್ರರಿ ಒಳಗಡೆ ಬಂದಿದ್ದ. ಅವನಿಗೆ ಬೇಕಾದ ಬುಕ್ ಸಿಗುವುದರಲ್ಲಿ 1/4 ಗಂಟೆಯೇ ಕಳೆದಿತ್ತು. ಎಲ್ಲ ಕುರ್ಚಿ ಪೂರ್ತಿಯಾಗಿದ್ದು ತಲೆ ತಗ್ಗಿಸಿ ಬರೆಯುತ್ತಿರುವ ಹುಡುಗಿಯ ಬಳಿಯೊಂದು ಕುರ್ಚಿ ಮಾತ್ರ ಖಾಲಿ ಇರುವುದನ್ನು ನೋಡಿ ಹೆಚ್ಚೇನೂ ಯೋಚಿಸದೆ ಅಲ್ಲಿ ಹೋಗಿ ಕುಳಿತ ನಿಮಿಷಕ್ಕೆ ಸಾಹಿತ್ಯ ಧ್ವನಿ ಕೇಳಿ ಅವಳತ್ತ ಬಗ್ಗಿ ನೋಡಿದರೆ ಅವಳೇ ತನ್ನ ಕಡೆ ನೋಡದೆ ಏನೇನೋ ಹೇಳುತ್ತಿರುವವಳ ಮೇಲೆ ಕೋಪ ಬಂದಿತ್ತವನಿಗೆ. ಆದರೂ ಸುಮ್ಮನಿದ್ದನು. ತನ್ನ ಪಕ್ಕದಲ್ಲಿರುವ ವರುಣನನ್ನು ನೋಡಿ ಗಾಬರಿಯಲ್ಲೇ ಕುಳಿತಲ್ಲಿಂದ ಎದ್ದು, ಸರ್ 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 ನೀವು ಅಂತ ಸಿಲ್ಲಿಂಗ್ ನೋಡುತ್ತಾ, ದೇವರೇ, ಪ್ರತಿ ಬಾರಿ ಈ ಪ್ರಾಣಿ ಜೊತೆ ಯಾಕೆ ನನ್ನ ಸಿಕ್ಕಿಸಿ ಹಾಕ್ತೀಯ ಅಂತ ಅವಳು ಅಳುವ ಮುಖ ಮಾಡಿ ಹೇಳಿ ಪಕ್ಕದಲ್ಲಿದ್ದವನತ್ತ ನೋಟ ಹರಿಸಿದರೆ ಅವಳು ಗಿಲ್ಲಿದ ಕೈ ರಟ್ಟೆಯನ್ನು ಸವರುತ್ತಾ ಕೋಪದಲ್ಲಿ ಅವಳತ್ತ ನೋಡುತ್ತಿದ್ದನು. ಐ ಆಮ್ ಸಾರಿ ಎಂದು ಕ್ಷಣದಲ್ಲೇ ಹರಡಿದ್ದ ಬುಕ್ ಬ್ಯಾಗ್ ಎಲ್ಲವನ್ನು ಹಾಗೆಯೇ ಕೈಯಲ್ಲಿ ಹಿಡಿದು ಅಲ್ಲಿಂದ ಹೋದವಳನ್ನು ನೋಡಿದವನ ತುಟಿಯರಳಿತ್ತು. ಸ್ಟುಪಿಡ್ ಗರ್ಲ್ ಎಂದು ಗೊಣಗಿ ತಾನು ರೆಫರ್ ಮಾಡಲು ತಂದಿದ್ದ ಬುಕ್ ಕಡೆ ಗಮನ ಹರಿಸಿದನು. ಮುಂದೆ ಸೆಮಿಸ್ಟರ್ ಮುಗಿಯುವ ತನಕ ಆಗೊಮ್ಮೆ ಹೀಗೊಮ್ಮೆ ವರುಣ್ ಮತ್ತು ಸಾಹಿತ್ಯ ಎದುರಾದರೂ ಅಪರಿಚಿತರಂತೆ ಸರಿದು ಹೋದರೆ ಉಳಿದ ಅವನ ಸ್ಟೂಡೆಂಟ್ಸ್ ಜೊತೆ ಚೆನ್ನಾಗಿಯೇ ಮಾತಾಡಿ ಸಾಗುತ್ತಿದ್ದನು. 1 ವರ್ಷದ ಕಾಲೇಜು ಮುಗಿದಿತ್ತು. ರಜೆಯಲ್ಲಿ ಬೆಳಗಾವಿಗೆ ಹೋಗಿದ್ದ ಸಾಹಿತ್ಯ ಕಾಲೇಜು ಶುರುವಾಗಲು 1 ವಾರ ಇರುವಾಗಲೇ ಬೆಂಗಳೂರಿನಲ್ಲಿರುವ ತಾತ ದಿನಕರ್ ಮನೆಗೆ ಬಂದಿದ್ದಳು. ದಿನನಿತ್ಯ ಇಬ್ಬರು ಹೊರಗಡೆ ಸುತ್ತಾಡುತ್ತಾ ಸಮಯ ಕಳೆಯುತ್ತಿದ್ದವರು ಅಂದು ಮಾಲ್ಗೆ ಹೋಗಿ ಒಂದಷ್ಟು ಶಾಪಿಂಗ್ ಮುಗಿಸಿ ಫುಡ್ ಕೋರ್ಟ್ ಬಳಿ ಹೋದ ಸಾಹಿತ್ಯ ಇಬ್ಬರ ಫೇವರೇಟ್ ಬಿರಿಯಾನಿ ಆರ್ಡರ್ ಮಾಡಿ ಕಾಯುತ್ತಿದ್ದಳು. ಹಿಂದಿನಿಂದ ವರುಣ್ ಧ್ವನಿ ಕೇಳಿದಂತಾದಾಗ ತಿರುಗಿದವಳ ಎದುರು ಅವನ ಫ್ರೆಂಡ್ ಜೊತೆ ಯಾವ ಫುಡ್ ಆರ್ಡರ್ ಮಾಡಬೇಕೆನ್ನುವ ಡಿಸ್ಕಷನ್ ನಡೆಯುತ್ತಿತ್ತು. ಅವನನ್ನೇ ನೋಡುತ್ತಿದ್ದವಳಿಗೆ, ಮೇಡಮ್, ನಿಮ್ಮ ಆರ್ಡರ್ ಎನ್ನುವ ಧ್ವನಿ ಕೇಳಿ ಬಿರಿಯಾನಿ ಇರುವ ಪ್ಲೇಟ್ ಹಿಡಿದು ತಾತನತ್ತ ಹೆಜ್ಜೆ ಹಾಕಿದಳು. ನಂತರ ಬಿರಿಯಾನಿ ಸವಿಯುತ್ತಾ ತಾತನೊಂದಿಗೆ ರಾಜಾರೋಷವಾಗಿ ಹರಡುತ್ತಾ ನಗುತ್ತಿದ್ದವಳನ್ನು 3 ಟೇಬಲ್ ಆಚೆ ಕುಳಿತಿದ್ದ ವರುಣ್ ಗಮನಿಸಿದ್ದನು. ಬ್ರ್ಯಾಂಡೆಡ್ ಜೀನ್ಸ್, ಟೀ ಶರ್ಟ್ ಹಾಗೂ ಶೂ ಹಾಕಿ ಫೋನಿ ಹೇರ್ ಸ್ಟೈಲ್ ಮಾಡಿ ಎಡಗಡೆ ಒಂದಷ್ಟು ಕೂದಲು ಇಳಿ ಬಿಟ್ಟವಳನ್ನು ಕಣ್ರೆಪ್ಪೆ ಆಡಿಸದೆ ನೋಡುತ್ತಿದ್ದವನು ಅವಳು ಎದುರು ಕೂತಿದ್ದ ಅಜ್ಜನಿಗೆ ತಿನ್ನಿಸುತ್ತಾ ಅವರ ಕೆನ್ನೆ ಹಿಂಡಿ ನಗುವುದನ್ನು ಗಮನಿಸುತ್ತಿದ್ದವನಿಗೆ ಅವಳ ಗೆಳೆಯರಾಡಿದ ಮಾತುಗಳು ನೆನಪಾದಾಗ ಅವಳ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚಿಸಿದ್ದನು. ಊಟ ಮುಗಿಸಿದ ಸಾಹಿತ್ಯ ಒಂದು ಕೈಯಲ್ಲಿ ಶಾಪಿಂಗ್ ಬ್ಯಾಗ್, ಇನ್ನೊಂದು ಕೈಯಲ್ಲಿ ತಾತನ ತೋಳು ಬಳಸಿ ಅಲ್ಲಿಂದ ಹೋಗುವುದನ್ನು ನೋಡಿ, ಥೂ, ಡಿಸ್ಕಸ್ಟಿಂಗ್ ಪೀಪಲ್, ಹೀಗೀಗ ಹುಡುಗಿಯರಿಗೆ ಯಾವ ವಯಸ್ಸಿನವರಾದರೂ ನಡೆಯುತ್ತೆ, ಅವನ ಬಳಿ ಹಣವೊಂದು ಇದ್ದರೆ ಸಾಕು ಎಂದವನ ಮಾತಿಗೆ ಅವನ ಗೆಳೆಯರೆಲ್ಲ ಯಾರು ಏನು ಕೇಳಿದಾಗ ಏನಿಲ್ಲವೆಂದು ಗೆಳೆಯರ ಜೊತೆ ಮಾತಿಗಿಳಿದನು.
ಕಾಲೇಜು ಪ್ರಾರಂಭವಾಗಿ ಸಾಹಿತ್ಯ ಮತ್ತವಳ ಗೆಳೆಯರು ಓದಿನಲ್ಲಿ ಬ್ಯುಸಿಯಾಗಿದ್ದರು. ಈ ಬಾರಿ ವರುಣ್ ತೆಗೆದುಕೊಳ್ಳುವ ಸಬ್ಜೆಕ್ಟ್ ಅವರಿಗಿರಲಿಲ್ಲ. ಹಾಗೆಯೇ ಅವನು ಹಾಸ್ಪಿಟಲ್ ಕಡೆ ಗಮನ ಕೊಡಬೇಕಾಗಿದ್ದರಿಂದ 3 ದಿನ ಬೆಂಗಳೂರಿನಲ್ಲಿ ಹಾಸ್ಪಿಟಲ್ ಡ್ಯೂಟಿ, ಉಳಿದ 3 ದಿನ ಮೈಸೂರಲ್ಲಿದ್ದು ಗೆಸ್ಟ್ ಲೆಕ್ಚರ್ ಕೆಲಸ ಮಾಡುತ್ತಿದ್ದನು. ಆಗಲೇ ಕಾಲೇಜು ಶುರುವಾಗಿ ತಿಂಗಳು ಕಳೆದಿತ್ತು. ಅದೊಂದು ದಿನ ಕ್ಲಾಸ್ ಮುಗಿಸಿ ಹೊರಟ ವರುಣ್ ಪಾರ್ಕಿಂಗಲ್ಲಿ ಐಷಾರಾಮಿ ಕಾರೊಂದಕ್ಕೆ ಹೊರಗಿ ಹುಡುಗನೊಂದಿಗೆ ಮಾತನಾಡುತ್ತಾ ನಗುತ್ತಿರುವ ಸಾಹಿತ್ಯಾಳನ್ನ ನೋಡಿದ್ದನು. ತನ್ನ ಕಾರೇರಿ ಕುಳಿತ ವರುಣ್ ಸಾಹಿತ್ಯಾಳನ್ನೇ ನೋಡುತ್ತಾ ಅವಳು ಪದೇ ಪದೇ ಅವನ ತಲೆ ಕೂದಲು ಕೆದರುವುದು, ಅವನು ಅವಳ ಕೆನ್ನೆ ಸವರಿ ತನ್ನ ತೋಳಲ್ಲಿ ಬಳಸುವುದನ್ನೆಲ್ಲ ನೋಡಿ, ಕರ್ಮ, ಇಂಥವಳಿಗೆ ಮೆಡಿಕಲ್ ಓದು ಬೇರೆ ಕೇಡು ಅಲ್ಲ, ಈ ದುರ್ಬುದ್ಧಿ ಇರುವವಳು ಡಾಕ್ಟರ್ ಆಗಿ ಪೇಷಂಟನ್ನು ಟ್ರೀಟ್ ಮಾಡ್ತಾಳಾ? ಬಹುಶಃ ಹೀಗೆಯೇ ಶ್ರೀಮಂತ ಪೇಷಂಟ್ ಬಂದರೆ ಟ್ರೀಟ್ಮೆಂಟ್ ಕೊಡಬಹುದು ಎಂದು ವ್ಯಂಗ್ಯವಾಗಿ ನಗುತ್ತಾ ಹೇಳಿಕೊಂಡವನು ಅಲ್ಲಿಂದ ಹೊರಟರೆ, ಥ್ಯಾಂಕ್ಸ್ ಚರಣ್ ಬ್ರೋ, ಅಕ್ಕನನ್ನು ನಿಮ್ಮ ಜೊತೆ ಕರ್ಕೊಂಡು ಬರ್ಬೋದಿತ್ತಲ್ವಾ? ಮೊನ್ನೆ ನಾನು ರಜೆಯಲ್ಲಿ ಮನೆಗೆ ಹೋದಾಗ 2 ದಿನ ಅಷ್ಟೇ ಇತ್ತು ಓದಿದ್ದು ಎಂದು ಬೇಸರದಲ್ಲಿ ಹೇಳಿದವಳ ಕೆನ್ನೆ ಹಿಂಡಿ, ನಿನ್ನಕ್ಕ ಸೆಲೆಬ್ರಿಟಿ ಚೆಫ್, ಈಗ ಟೂ ಮಚ್ ಬ್ಯುಸಿ, ನನ್ನ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ರು ನನಗೆ ಮಾತಾಡೋಕೆ ಸಿಗೋಲ್ಲ. ಹೌದು, ಚೇತು ಎಲ್ಲಿ? ಇನ್ನೂ ಬರಲಿಲ್ಲ ಎಂದು ವಾಚ್ ಕಡೆ ನೋಡುತ್ತಾ ಕೇಳಿದರೆ, ಅಯ್ಯೋ, ಅವನದೊಂದು ಗೋಳು. ಗೆಳೆಯನ ಸೀಕ್ರೆಟ್ ಲವರ್ ಬಗ್ಗೆ ಹೇಳಿದಾಗ ಅವನಿಗೂ ನಗು ಬಂದಿತ್ತು. ಚರಣ್ ಪಾಟೀಲ್ ಬೆಳಗಾವಿಯವನು. ಅಂಜಲಿಗೆ PUC ದಿನಗಳಿಂದಲೇ ಆತ್ಮೀಯ ಗೆಳೆಯ. ನಂತರ ಇಬ್ಬರು ಜೊತೆಯಲ್ಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ಈಗ ಇಬ್ಬರು ಮುಂಬೈನ 7 ಸ್ಟಾರ್ ಹೋಟೆಲಲ್ಲಿ ಚೆಫ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಚರಣನ ಮೈಸೂರಿನಲ್ಲಿರುವ ಚಿಕ್ಕಪ್ಪನ ಮಗನೇ ಸುಚೇತ್. ಸ್ವಲ್ಪ ದಿನ ರಜೆಯಲ್ಲಿ ಬಂದ ಚರಣ್ ಮನೆಯಲ್ಲಿದ್ದು ನಂತರ ಚಿಕ್ಕಪ್ಪನ ಮನೆಗೆ ಬಂದಿದ್ದನು. ಅಂಜಲಿಗೆ ಅವನು ಮೈಸೂರಿಗೆ ಹೋಗುವುದಾಗಿ ಮೊದಲೇ ಹೇಳಿದ್ದರಿಂದ ತಂಗಿಗೆ ಕೆಲವೊಂದು ಡ್ರೆಸ್ ಜೊತೆ ಚಾಕೊಲೇಟ್ಸ್ ಅವನ ಮೂಲಕ ಕಳುಹಿಸಿದ್ದಳು. ಅದಕ್ಕಾಗಿಯೇ ಸಾಹಿತ್ಯಾಳನ್ನ ಭೇಟಿಯಾಗಲು ಅವಳ ಕಾಲೇಜಿಗೆ ಬಂದಿದ್ದನು. ಸುಚೇತ್ ಬಂದ ಕೂಡಲೇ ಸಾಹಿತ್ಯ ಬಳಿ ಹೇಳಿ ಇಬ್ಬರು ಅಲ್ಲಿಂದ ಹೊರಟರೆ, ಹಾಸ್ಟೆಲ್ ಕಡೆ ಹೆಜ್ಜೆ ಹಾಕುತ್ತಿದ್ದ ಸಾಹಿತ್ಯ ಎದುರು ವರುಣ್ ಬಂದು ನಿಂತಿದ್ದನು. ಈ ಕಥೆ ಇನ್ನೂ ಮುಂದುವರಿಯಲಿದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.